ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಇವಾಗ ಚೆನ್ನಾಗಿ ಉಣಿಸ್ತೀವಿ, ತಿನ್ಬಿಟ್ಟು ಹೋಗಿ. ಫಸ್ಟ್ ಆಫ್ ಆಲ್ ಮೊದಲೇ ನನ್ನ ಮೂಡ್ ಕರೆಕ್ಟ್ ಆಗಿಲ್ಲ. ಈ ಕರೆಕ್ಟ್ ಆಗಿಲ್ದಿರೋ ಟೈಮಲ್ಲಿ ಕರೆಕ್ಟಾಗಿ ಕೇಳ್ಬಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡಿಸ್ಕೊತಿದ್ರಲ್ಲ, ನಿಮ್ಗೊಂದು ದೊಡ್ಡ ಸೆಲ್ಯೂಟ್ ಗುರು. ಇದನ್ನು ನೀವು ಓವರ್ ಆ್ಯಕ್ಷನ್ ಅಂದ್ಕೊಳ್ಳಿ, ಇದನ್ನು ಫ್ಯಾನ್ ಓರ್ ಥರ ಸೃಷ್ಟಿ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಮ್ಮ ಮೇಟರ್ನ ನಾವು ರೋಸ್ಟ್ ಮಾಡ್ಕೊತೀವಿ, ಅದು ನಮ್ಮ ಅಧಿಕಾರ. ಇದನ್ನು ಕೇಳೋಕ್ಕೆ ನಿಮ್ಗೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ, ಆಯಿತಾ? ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಮೊನ್ನೆ ಟ್ರೆಂಡ್ ಮಾಡಿದ್ವಿ, ಯುವರತ್ನ ರ್ಯಾಂಪೇಜ್ ಸೂನ್ ಅಂತ. 1,00,000+ ಟ್ವೀಟ್ಸ್ ಬಂತು, ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ಎಷ್ಟು ಅಂತ. ಸೊ ಕೆಲವರು 1,69,000 ಅಂತವ್ರೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ 1,00,000 ಅಂತೂ ಕ್ರಾಸ್ ಆಗಿದೆ. 1,00,000 ಕ್ರಾಸ್ ಆಗಿದ್ರೆ ಏನಾದ್ರ ಅರ್ಥ? ಹೈಯೆಸ್ಟ್ ನಂಬರ್ ಆಫ್ ಟ್ವೀಟ್ಸ್ ಫಾರ್ ಅ ಪ್ರೀ ರಿಲೀಸ್ ಟ್ರೆಂಡ್. ಹೈಯೆಸ್ಟ್ ನಂಬರ್ ಆಫ್ ಟ್ವೀಟ್ಸ್ ಫಾರ್ ಅ ಪ್ರೀ ರಿಲೀಸ್ ಟ್ರೆಂಡ್. ಈ ರೆಕಾರ್ಡ್ ನಮ್ಮದೇ. ಈ ರೆಕಾರ್ಡ್ ತೊಗೊಂಡು ನಾವು ಬಿಲ್ಡಪ್ ಪೋಸ್ಟ್ಗಳಾಗ್ತಾಯಿದ್ದೀವಾ, ಇಲ್ಲ ಶೋಕಿ ತೋರಿಸ್ತಾ ಇದ್ದೀವಾ, ಇಲ್ಲ ಟ್ರೋಲ್ಗಳು ಮಾಡ್ತಾ ಇದ್ದೀವಾ, ಇಲ್ಲ ಕಂಪೇರ್ ಪೋಸ್ಟ್ ಆಗ್ತಾಯಿದ್ದೀವಾ? ಇಲ್ಲ ತಾನೆ? ಅದು ನಮ್ಮ ಒಳ್ಳೆತನ. ಅದನ್ನು ನೋಡ್ಕೊಂಡು ತೆಪ್ಪಗಿರೋದು ನಿಮ್ಮ ಒಳ್ಳೆತನ ಇಲ್ವಾ? ಅದನ್ನು ನೋಡ್ಕೊಂಡು ಕೆಣಕ್ತಾ ಇದ್ದೀರಲ್ಲ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವೇ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ನಾವು ಚೈಲ್ಡ್ಗಳೇ ಕಣೋ, ನಾವು ಇರೋದೇ ಹಿಂಗೆ, ಚೈಲ್ಡ್ ತುಕ್ಕಾಲಿ ಚಪ್ಪರ್ ನನ್ನ ಮಕ್ಕಳು ನಾವು ಅಂತ ನಿಮ್ಮಷ್ಟು ನೀವೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ವೆರಿ ಗುಡ್, ಅಪ್ರಿಷಿಯೇಟ್ ಇಟ್. ಬೀಯಿಂಗ್ ಹಾನೆಸ್ಟ್ ಈಸ್ ವೆರಿ ಗುಡ್. ಹಿಂಗೆ ಎದ್ಬಿಡು, ಒಬ್ಬ ಯಾವನೋ ಬಂದ್ಬಿಟ್ಟು ಕಂಪೇರ್ ಮಾಡ್ಕೊಂಡ, ಬ್ರೋ ನಾವು ನೆಗೆಟಿವ್ ಟ್ರೆಂಡಿಗೆ 4,50,000 ಟ್ವೀಟ್ಸ್ ಹೊಡೆದ್ವಿ. ಗ್ರೇಟ್ ಅಚೀವ್ಮೆಂಟ್, ಅಮೇಝಿಂಗ್. ಇವನು ಇಲ್ಲಿ ಇರಬಾರ್ದಾಯ್ತು, ಹಾಲಿವುಡಲ್ಲಿ ಇರಬೇಕಾಯ್ತು. ಒಳ್ಳೆ ಟ್ರೆಂಡ್ ಸೆಟರ್ ಗುರು ಇವನು. ನೆಗೆಟಿವ್ ಟ್ರೆಂಡಿಗೆ 4,50,000 ಟ್ವೀಟ್ಸ್, ಕ್ರೇಜಿ, ಅಮೇಝಿಂಗ್. ನೀವು ಪಾಸಿಟಿವ್ ಟ್ರೆಂಡಿಗೆ 1,00,000 ಟ್ವೀಟ್ಸ್ ಅಷ್ಟೇ ಹೊಡೆದಿದ್ದು ಅಂತ ಹೇಳ್ದ. ಫಸ್ಟ್ ಆಫ್ ಆಲ್ ಮಾಡ್ತಾ ಇರೋದೇ ತಿರ್ಬೋಕಿ ಕೆಲಸ, ಅದಕ್ಕೆ ಶೋಕಿ ಬೇರೆ, ಬಿಲ್ಡಪ್ಗಳು ಬೇರೆ. ಅಲ್ಲ ಗುರು, KGF ಅಂತ ಮೂವಿ ಬಂದಮೇಲೆ ನಮ್ಮ ಇಂಡಸ್ಟ್ರಿ ಎಲ್ಲೋ ಇರಬೇಕಾಯ್ತು. ಇನ್ನು ಇವಾಗಲೂ ಹಿಂಗೆ ಇದೆ ಅಂದರೆ ಅದಕ್ಕೆ ನಿಮ್ಮಂಥ ಚೈಲ್ಡ್ ಚಪಾತಿಗಳೇ ಕಾರಣ. ಅಂಗಡಿಯಲ್ಲಿ ಬರ್ನಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟ್ವಿಟರಲ್ಲಿ ಇಳಿದ್ಬಿಡ್ತೀರಲ್ಲ, ಟ್ವಿಟರಲ್ಲಿ ಸಿಗಲ್ಲ ಕೊಂಡ್ರೋ ಬರ್ನಾಲು. ಸಿಕ್ಕದೇನು ಒಂದು ಫೋಟೋ ಸಿಗ್ಬೋದು, ಅದನ್ನೆಲ್ಲ ನೀವು ಹಚ್ಕೊಳಕ್ಕಾಗಲ್ಲ, ಸುಮ್ಮನೆ ಫೋನ್ ಹೋಗ್ಬಿಡುತ್ತೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಒಬ್ಬನ ಕಾಲು ಇಳಿಯೋದ್ರಿಂದ, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದ್ರಿಂದ ನೀವೇನೂ ಸಾಧಿಸಲ್ಲ ಲೈಫಲ್ಲಿ. ಏನಂದರೆ ಏನೂ ಸಾಧಿಸಲ್ಲ. ನಮ್ಮ ಪೇಜಿಗೆ ಬಂದ್ಬಿಟ್ಟು, ನಮ್ಮ ಚಾನಲ್ಗೆ ಬಂದ್ಬಿಟ್ಟು ಅಪ್ಪು ಬಾಸ್ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಹಾಕಿದ್ರೆ ಗ್ಯಾರಂಟಿ ನಿಮ್ಗೆ ರಿಪ್ಲೇಸ್ ಬರ್ತಾವ ಗುರು. ಯಾಕೆ ಬರಬಾರ್ದು ಹೇಳು? ನಿನ್ನಂಥ ಚೇಳುಗಳಿರ್ತಾರ ಬೇರೆಯವ್ರು ಹೇಳಿ? ನಮ್ಮ ಇಂಡಸ್ಟ್ರಿ ಇರೋ ಬಗ್ಗೆನೇ ನಾವೇ ಕೆಟ್ಟದಾಗ ಮಾತಾಡ್ಕೊಳೋದ? ಐ ಡೋಂಟ್ ನೋ ವಾಟ್ ದಿಸ್ ಮೆಚುರಿಟಿ ಇಸ್, ಐ ಡೋಂಟ್ ನೋ ವಾಟ್ ಯು ಥಿಂಕಿಂಗ್ ಇಸ್. ಏನೋ ಗುರು, ಬಟ್ ಕೆಣ್ಕಿದ್ದೀರಾ, ಕೊಡ್ತೀವಿ. ಒಳ್ಳೆತನ ತೋರಿಸ್ತೀವ, ತಲೆ ಮೇಲೆ ಕುಣಿಸ್ಕೊತೀವಿ ಗುರು. ನಾವು ಅಪ್ಪು ಫ್ಯಾನ್ಸು ಒಳ್ಳೆತನ ತೋರಿಸಿ ತಲೆ ಮೇಲೆ ಕುಣಿಸ್ಕೊತೀವಿ, ಖುಷಿಯಿಂದ ಕುಣಿಸ್ಕೊತೀವಿ. ಬೇಗ ಬೆನ್ನಿಗೆ ಚೂರಿ ಹಾಕಿದ್ರಂದರೆ ಕೊಡೋ ಏಟಿಗೆ ನನ್ನ ಮಕ್ಕಳು ಯಾವೂ ತಡ್ಕೊಳಲ್ಲ. ಇಲ್ಲಿ ಸೈಲೆಂಟ್ ಆಗಿದ್ದೀವಿ ಗುರು ನಾವು. ಇವತ್ತಲ್ಲ ಸ್ಪೆಷಲ್ ಅಲ್ಲ, ಏನು ಇವತ್ತೇನು ಸ್ಪೆಷಲ್ ಅಲ್ಲ, ಮೊದಲಿಂದ ನಾವು ಸೈಲೆಂಟಾಗೇ ಇರೋದು ಅಪ್ಪು ಫ್ಯಾನ್ಸ್. ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಗೆ ಬೇಕಾಗಿಲ್ಲ ಅದು. ಅಪ್ಪು ಇಸ್ ಡಿಫ್ರೆಂಟ್, ನಾವು ಅವ್ರ ಫ್ಯಾನ್ಸ್ ನಾವು ಇನ್ನಷ್ಟು ಡಿಫ್ರೆಂಟ್ ಆಗಿರಬೇಕು. ಬಟ್ ನಮ್ಮನ್ನ ಕೆಣಕಿದ್ರೆ ಉಳಿಯಲ್ಲ ಗುರು ಯಾವನು, ಹೇಳ್ತೇನೆ ಆನೆಸ್ಟಾಗಿ ಹೇಳ್ದೆ, ಉಳಿಯಲ್ಲ. ಏನೋ ಮಾತಾಡೋದಿಲ್ಲ 4,50,000 ಟ್ವೀಟ್ಸ್ ಅಂತ. ಅದು ಚಾಲೆಂಜ್ ಎಕ್ಸೆಪ್ಟೆಡ್. ಇಷ್ಟು ದಿನ ಈ ಟ್ವಿಟರ್ ಅಂದರೆ ವೇಸ್ಟ್ ಅದು ಇದು ಅನ್ಕೊತಾ ಇದ್ದೆ. ಟ್ವಿಟರ್ ರೆಕಾರ್ಡ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಾ? ಓಕೆ, ವಿ ಆರ್ ಕಮಿಂಗ್ ಸೂನ್. ಚಾಲೆಂಜ್ ಎಕ್ಸೆಪ್ಟೆಡ್ ಬ್ರದರ್. ಏನಪ್ಪು ಫ್ಯಾನ್ಸ್ ಒಪ್ಕೊತಾ ಇದ್ದೀರಾ ಚಾಲೆಂಜ್ನ? ಒಪ್ಕೊಂಡ್ರೆ ಕೆಳಗೆ ಕಮೆಂಟ್ಸ್ ಹಾಕ್ರಪ್ಪ. ನೀವು ಒಪ್ಕೊಂಡಿದ್ರೆ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ, ಮುಗೀತು. 4,50,000 ಟ್ವೀಟ್ಸ್ಗೆ ಈ ಶೋಕಿನ 2 ವರ್ಷ ಹಿಂದೆ ಗುರು, 2 ವರ್ಷ ಹಿಂದೆ 5,00,000+ ಟ್ವೀಟ್ಸ್ ಹೊಡೆದಿರೋ ನಾವು. ಏನೋ ನಾವೇ 5,00,000+ ಟ್ವೀಟ್ಸ್ ಹೊಡೆದಿರೋದು 2 ಇಯರ್ಸ್ ಬ್ಯಾಕ್. ಆಮೇಲೆ ಈ ಟ್ವಿಟರ್ಲ್ಲ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಕೈಯಲ್ಲಿ ಆಗಲ್ಲ ಅಂತಲ್ಲ, ಏನಕ್ಕೆ ಗುರು 24 ಗಂಟೆ ಒತ್ಕೊಂಡು ಕೂತ್ಕೊಂಡು ಅದ್ರ ಬದಲು ಬೇರೆ ಏನೋ ಮಾಡಿದೆ ಅಟ್ಲೀಸ್ಟ್ ಏನಾದರೂ ಯೂಸ್ ಇರುತ್ತೆ ಲೈಫಲ್ಲಿ ಅಂತ ಸುಮ್ಮನೆ ಆದ್ವಿ. ಹೌದಾ? ನಮ್ಮ ಬಾಸ್ಗೋಸ್ಕರ ನಾವು 24 ಗಂಟೆ ಕೊಡ್ತೀವಿ ಗುರು, ಕೊಡ್ತೀವಿ. ಈ ಸಲ ನೋಡ್ತೀರಾ ಬಿಡಿ, ನೆಕ್ಸ್ಟ್ ಟ್ರೆಂಡಲ್ಲಿ ನಾವು ತೋರಿಸ್ತೀವಿ. ಏನೋ 450K ಟ್ವೀಟ್ಸ್ಗೇನೆ ಎಷ್ಟು ಶೋಕಿನಾ? ಲೇ, ನೆಗೆಟಿವಿಟಿಗೆ ಇರೋ ಪವರ್ ಗುರು ಅದು. ಒಬ್ಬನ ಸಾಯಿಸ್ಬಿಡು ನೀನು, 10 ದಿನ ಮಾತಾಡ್ಕೊತಾರೆ. ಅದೇ ಒಬ್ಬನ ಬದುಕಿಸು 5 ನಿಮಿಷ ಮಾತಾಡ್ಕೊಂಡು 6ನೇ ನಿಮಿಷಕ್ಕೆ ಮರ್ತೇ ಹೋಗ್ಬಿಡ್ತಾರೆ. ಅದು ನಮ್ಮ ಜಗತ್ತು. ನೆಗೆಟಿವ್ ಟ್ರೆಂಡ್ ಮಾಡಿದೆ ನಿನ್ನ ಸೇರ್ಕೊತಾರೆ, ಸೇರ್ಕೊಂಡು ಪಬ್ಲಿಕ್ಕಲ್ಲಿ ಮಾನ ಮಾಡಿದೆ ಹರಾಜ್ ಹಾಕ್ಕೊಂಡು ಅದನ್ನೇ ದೊಡ್ಡ ಶೋಕಿ, ಅದನ್ನೇ ದೊಡ್ಡ ಅಚೀವ್ಮೆಂಟ್ ಥರ ತೋರಿಸ್ಕೊತಾರೋ. ನಿನಗೆ ಅಷ್ಟಿದ್ರೆ ನಮಗೆ ಎಷ್ಟಿರಬೇಕು? ತೋರಿಸ್ತೀವಿ. 450K ಟ್ವೀಟ್ಸ್ ಅಲ್ಲ, ವಿ ಆರ್ ಕಮಿಂಗ್ ಸೂನ್.